ಈಗ ಎಲ್ಲ ಏನ್ ಸ್ಟಾರ್ಟ್ ಆಗ್ತಿದೆ ಸರ್, ಮೋಸ್ಟ್ ಆಫ್ ದ ಜನಕ್ಕೆ ಯಾವ ತರ ಅಂದ್ರೆ ಹೇಗೆ ನೀವು ಫಸ್ಟ್ ಎಲ್ಲೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಫಸ್ಟ್ ಅದನ್ನ ತಿಳ್ಕೊಬೇಕಾ, ಅಥವಾ ಯಾಕಂದ್ರೆ ಮಲ್ಟಿಪಲ್ ಲ್ಯಾಂಗ್ವೇಜ್ ಇದೆ, ಪೈಥಾನ್ ಅಥವಾ ಪ್ಲೇ ರೈಟ್ ರಿಲೇಟೆಡ್, ಸೊ ಆ ಥರ ಲ್ಯಾಂಗ್ವೇಜ್ ಕಲಿಬೇಕಾ, ಯಾವ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕಂತ ಸ್ವಲ್ಪ ಹೇಳ್ಕೊಟ್ರೆ ಅನುಕೂಲ ಆಗುತ್ತೆ. ಸೊ ಇದ್ರೊಳಗೆ ಯಾಕೆ ಮಂದಿ ಕನ್ಫ್ಯೂಷನ್ ಆಗತೈತೆ ಅಂದ್ರೆ ರೀ, ಬರೀ ಎಲ್ಲರೂ ಏನಂತಾರ ಎ ಐ ಕಲೀರಿ ಅಂತಾರ. ಬಟ್ ಎ ಐದಾಗ ಏನು ಕಲಿಬೇಕಂತ ಯಾರು ನೆಟ್ಟಿಗೆ ಹೇಳುವಾರ, ಮತ್ತೆ ಹೇಳಾಕತ್ತಾರಲ್ಲ ಅವ್ರವ್ರು ಏನ್ ಮಾಡತ್ತಾರ, ಅವ್ರವ್ರ ಸ್ವಾರ್ಥ ಅದ್ರೊಳಗೆ ದಾಳಿ ಬೇಯಿಸ್ಕೋದು ಅಂತಾರಲ್ಲ. ಈಗ ಅವ್ನಿಗೆ ಏಜೆಂಟ್ ಗೊತ್ತಿದ್ರ ಅವನಂತಾನ ಏಜೆಂಟ್ ಕಲೀರಿ ಅಂತಾನ. ಮೊನ್ನೆ RVIT ಕಾಲೇಜಿಗೆ ಹೋಗಿದ್ವಿ ನಾನು ಸಂಗೀತ. ಅಲ್ಲಿ ಯಾರೋ ಒಬ್ರು ಏಜೆಂಟ್ ಎ ಐದು ಟ್ರೈನಿಂಗ್ ಕೊಡಕ್ ಬಂದಾರ. ಅವ್ರ ಹುಡುಗರಿಗೆಲ್ಲ ಏನ್ ಹೇಳಿ ಹೋಗ್ಯಾರ ಅಂದ್ರೆ, ಎ ಐ ಏಜೆಂಟ್ಗೆ ಯಾರು ಬರ್ಯಾಕ್ ಬರ್ತೈತೆ ಅವ್ರಿಗೆ ಗಟ್ಟ ಕೆಲಸದ, ಉಳ್ಕಿದವರೆಲ್ಲ ನಿಮ್ ಕೆಲಸ ಸಿಗಲ್ಲ ಅಂತ ಹೇಳಿ ಅಂಜಿಸಿ ಹೋಗ್ಬಿಟ್ರು ಅವ್ರಿಗೆ. ಮತ್ತೆ ಕೋಡಿಂಗು ಕಲಿಬೇಡ್ರಿ ಅಂತ ಹೇಳ್ಬಿಟ್ಟದ ಅವ್ರು. ಸೊ ಇನ್ಫಾರ್ಮೇಶನ್ಗಿಂತ ಜಾಸ್ತಿ ಏನಾಗ್ತೈತೆ ಅಂದ್ರೆ ಮಿಸ್ಇನ್ಫಾರ್ಮೇಶನ್ ಜಾಸ್ತಿ ಇದೆ. ಸೊ ಅದಕ್ಕೆ ಐ ವಿಲ್ ಟೇಕ್ ಸಮ್ 2-3 minutes just to unpack AI for you, to convey it in a very simple terms. Okay. ಸೊ AI ಒಳಗೆ ಮೇನ್ ಆಗಿ ಆಸ್ ಎನ್ ಇಂಜಿನಿಯರ್ ಇಂಡಸ್ಟ್ರಿ ಒಳಗೆ ಎರಡು ಪಾರ್ಟ್ ಬರ್ತಾವ. ಒಂದು ಕನ್ಸಂಪ್ಷನ್ ಆಫ್ AI ಅಂಡ್ ಅನದರ್ ಇಸ್ ಕ್ರಿಯೇಷನ್ ಆಫ್ AI. AI ನ ಬಳಸೋದು, AI ನ ಕ್ರಿಯೇಟ್ ಮಾಡೋದು. ನೀವೀಗ ಬೆಂಗಳೂರಾಗ ಏನಾರ ಹೆಲ್ಮೆಟ್ ಹಾಕೊಳ್ದ ಟ್ರಾಫಿಕ್ ಸಿಗ್ನಲ್ ಹತ್ರ ಹೋದ್ರಿ, ಸೀಟ್ ಬೆಲ್ಟ್ ಹಾಕೊಳ್ದ ಹೋದ್ರಿ ಅಂದ್ರೆ ಫೈನ್ ಬಿದ್ದೈತಿ, ಯಾರಿಗಾರ ಬಿದ್ದೈತಲ್ಲ. ಆ ಸಾಫ್ಟ್ವೇರ್ ಐತಲ್ಲ, ಲೆಟ್ಸ್ ಸೇ ಆ ಸಾಫ್ಟ್ವೇರ್ನ್ಯಾಗ 1 ಲಕ್ಷ ಲೈನ್ ಆಫ್ ಕೋಡ್ ಅದಾವ. AI ಕೋಡ್ ಎಷ್ಟು ಇರ್ಬೋದು ಅದ್ರ, ಎಷ್ಟು ಪರ್ಸೆಂಟೇಜ್? 50, 20, 25. ಈ ಹೆಲ್ಮೆಟ್ ಹಾಕೊಂಡಾರು ಇಲ್ಲೋ ಅಂತ ಚೆಕ್ ಮಾಡು ಇಂಟಿಗ್ರೇಷನ್ ಕೋಡ್ ಐತಲ್ಲ, ದಟ್ ಇಂಟಿಗ್ರೇಷನ್ ಕೋಡ್ ವಿಲ್ ಬಿ ಲೆಸ್ ದೆನ್ 100 lines, ವಾಟ್ ಹಿ ಸೆಡ್. ಹಾರ್ಡ್ಲಿ 50 ಲೈನ್ ಕೋಡ್ ಐತದ ಬರೀ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಬೆಂಗಳೂರು ಟ್ರಾಫಿಕ್ ಪೊಲೀಸ್ದು ನೀವು ಹೆಲ್ಮೆಟ್ ವೈಲೇಷನ್ ಕಂಡು ಹಿಡಿಯತ್ತಾರಲ್ಲ AI ಯೂಸ್ ಮಾಡಿ, ಆ ಇಂಟಿಗ್ರೇಷನ್ ಕೋಡ್ ರೆಗ್ಯುಲರ್ ಫುಲ್ ಸ್ಟಾಕ್ ಸಾಫ್ಟ್ವೇರ್ ಇದೆ, ವೆಬ್ಸೈಟ್ ಐತಿ, ಡೇಟಾಬೇಸ್ ಸಿಸ್ಟಮ್ ಇದೆ, ಮೈಕ್ರೋ ಸರ್ವಿಸಸ್ ಅದಾವ, ಮೊಬೈಲ್ ಆಪ್ಸ್ ಅದಾವ. ಅದು ಎಲ್ಲಾ ಸೇರಿ 1 ಲಕ್ಷ ಲೈನ್ ಕೋಡ್ ಇದೆ ಅನ್ಕೋರಿ. ಅದ್ರೊಳಗ ಹೊಸ ಫೀಚರ್ ಆಡ್ ಮಾಡಿದ್ರು, ಏನು ಹೆಲ್ಮೆಟ್ ಹಾಕಿದಾರ ಇಲ್ಲ, ದಟ್ ಲೈನ್ ಆಫ್ ಕೋಡ್ ಈಸ್ ಲೆಸ್ ದೆನ್ 100 lines. ಇದಕ್ಕೆ ಏನಂತಾರ, ಇದಕ್ಕೆ ಕನ್ಸಂಪ್ಷನ್ ಆಫ್ AI ಅಂತಾರ. ಅಂದ್ರ ಏನ್ ಮಾಡಿದ್ರು ಅವರು, 1,000 ಇಮೇಜ್ ತಗೊಂಡ್ರು ಹೆಲ್ಮೆಟ್ ಹಾಕೊಳ್ದವ್ರದ್ದು, ಇನ್ನು 1,000 ಹೆಲ್ಮೆಟ್ ಹಾಕದೇ ಇರೋರು ತಗೊಂಡ್ರು. ಇಲ್ಲಿ ಬರೋದು ಕ್ರಿಯೇಷನ್. ಈಗೇನ್ ಹೇಳತ್ತೇನಲ್ಲ, ಇದು ಕ್ರಿಯೇಷನ್ ಅಂತಾರ. ಸೊ ಕ್ರಿಯೇಷನ್ ಪಾರ್ಟ್ ಒಳಗೆ ಏನಂದ್ರ ಮಷಿನ್ ಲರ್ನಿಂಗ್ ಅಂತ ಇರುತ್ತೆ. ಮಷಿನ್ ಲರ್ನಿಂಗ್ ಏನು, ನೀವೊಂದು ಸ್ಯಾಂಪಲ್ ಡೇಟಾ ತಗೋರಿ, ಅದನ್ನ ಲೇಬಲ್ ಮಾಡ್ರಿ. ಈಗ ಹೆಲ್ಮೆಟ್ ಉದಾಹರಣೆ ಒಳಗೆ ಏನ್ ಮಾಡ್ಬೇಕು, ಬೆಂಗಳೂರಾಗ ಒಂದು 5,000 ಮಂದಿ ಬೈಕ್ನಾಗ ನಿಂತಿದ್ರಲ್ಲ, ನಿಮ್ದೆಲ್ಲ ಫೋಟೋ ತಗೊಂಡ್ರು ಅವ್ರು ಮೊದಲ 3 ತಿಂಗಳು. ಅದನ್ನ ಒಂದು 100 ಮಂದಿ ಕೊಟ್ರು. ಅವ್ರ ಕೆಲಸ ಏನಂದ್ರ ಆ ಫೋಟೋ ನೋಡೋದು, ಯಾರು ಹೆಲ್ಮೆಟ್ ಹಾಕೊಂಡಾರ ಎಸ್, ಹಾಕೊಂಡಿಲ್ಲ ಅಂದ್ರೆ ನೋ. ಎದಕ್ಕೆ ಹೇಳ್ರಿ, ಯಾಕೆ ಹಂಗೆ ಮಾಡ್ಬೇಕಾಯ್ತು? ಅಲ್ಲ, 5 ಫೋಟೋನ ಮಾಡ್ಬೋದಿತ್ತಲ್ಲ, 1,000 ಯಾಕತ್ತು, 10,000 ಯಾಕಬೇಕಾತ? ಎದಕ್ಕಂದ್ರ ನಮ್ ಹೇರ್ ಸ್ಟೈಲ್ ಬೇರೆ ಐತೆ. ಒಬ್ರು ಬಾಲ್ಡ್ ಅದಾರ, ಒಬ್ರು ಶಾರುಖ್ ಖಾನ್ ಇದ್ದಂಗ ಅದಾರ, ಒಬ್ರು ನನಂಗ ಅದಾರ. ಸೊ ಮಷಿನ್ ಗೊತ್ತಾಗ್ಬೇಕಲ್ಲ ಯಾರು ಶಾರುಖ್ ಖಾನ್ ಅದಾರ, ಯಾರು ಬಾಲ್ಡ್ ಅದಾರ. ಸೊ ದ ವೇ ವಿ ಲುಕ್ ಇಸ್ ಡಿಫರೆಂಟ್, ರೈಟ್? ಅಂಡ್ ದೆನ್ ಇಂಟರ್ನಲಿ ಏನ್ ಮಾಡ್ತೈತೆ ಅಂದ್ರ, ಇಮೇಜ್ ಗ್ರೇ ಸ್ಕೇಲ್ ಮಾಡಿ ಇಟ್ ಕನ್ವರ್ಟ್ಸ್ ಟು ವೆಕ್ಟರ್ ಡೇಟಾ, ವೆಕ್ಟರ್ಸ್ ಅಂಡ್ ಲೈನ್ಸ್. ಆ ಡೇಟಾ ಯೂಸ್ ಮಾಡಿ ಟ್ರೈನಿಂಗ್ ಆಗತ್ತೆ. ಇದನ್ನು ಮಾಡುವಂತ ಇಂಜಿನಿಯರ್ಸ್ಗೆ ಏನಂತಾರ, ವಾಟ್ ಇಂಜಿನಿಯರ್, ಡೇಟಾ ಸೈಂಟಿಸ್ಟ್. ಈ ಕ್ಷೇತ್ರದೊಳಗ ಮಷಿನ್ ಲರ್ನಿಂಗ್ ಇಂಜಿನಿಯರ್ಸ್ ಅಂತಾರ, ಡೇಟಾ ಸೈಂಟಿಸ್ಟ್ ಅಂತಾರ, ರೈಟ್? ಈ ಕೆಲಸವಲ್ಲ, ಈ ಕೆಲಸ ಮೊದಲು MS ಮಾಡಿದವರು, PhD ಮಾಡಿದವರು ಮಾಡ್ತಿದ್ರು. ಇದೇನಾಗ್ತಿದೆ ಅಂದ್ರೆ ಇದು ಡೆಮೋಕ್ರಟೈಸ್ ಆಗ್ತಿದೆ. ಇದನ್ನ ಮಾಡ್ಬೇಕಂದ್ರೆ ನೀವೇನು ML ಅಂತ ಕೋರ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ AWS ಮತ್ತು ಅಜೂರ್ ಎರಡೂದ್ರೊಳಗ ದರ್ ಈಸ್ ಅ ಮಾಡ್ಯೂಲ್ ಕಾಲ್ಡ್ ಆಟೋ AI. ಅದು ಏನ್ ಮಾಡುತ್ತೆ, ನಿಮ್ ಸ್ಯಾಂಪಲ್ ಡೇಟಾ ಕೊಟ್ಟು ಅದಕ್ಕೆ ಹೇಳಿದ್ರಿ ನನಗೊಂದು ಮಾಡೆಲ್ ಬಿಲ್ಡ್ ಮಾಡಿಕೊಡು ಅಂತ. ಇಟ್ ವಿಲ್ ಇಟ್ ಸೆಲ್ಫ್ ಫಿಗರ್ ಔಟ್ ವಿಚ್ ಮಾಡೆಲ್ ಇಸ್ ಬೆಟರ್ ಫಾರ್ ದಿಸ್, ವಾಟ್ ಅಲ್ಗೋರಿದಮ್ ಇಸ್ ಬೆಟರ್ ಫಾರ್ ದಿಸ್. ಸೊ ಕ್ರಿಯೇಷನ್ ಆಫ್ AI ಏನಿದೆ ಅದರೊಳಗೆ ಜನರಲಿ ಆರ್ ಕ್ರಿಯೇಟಿಂಗ್ ಅ ಮಾಡೆಲ್ ದಟ್ ವಿಲ್ ಬಿ ಯೂಸ್ಡ್ ಇನ್ ದ ಸಾಫ್ಟ್ವೇರ್. ಒಂದು ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ, AI ಒಳಗ ಟೆಸ್ಟಿಂಗು ಆಲ್ಮೋಸ್ಟ್ 70-80% ಆಟೋಮೇಟ್ ಆಗಿದೆ. ಹೆಂಗ್ ಆಟೋಮೇಟ್ ಆಗಿದೆ ಹೇಳ್ರಿ?
ಏನ್ ಮಾಡಿದ್ರಂದ್ರೆ ಈಗೇನು 1,000 ಮಂದಿ ಲೇಬಲ್ ಡೇಟಾ ಕ್ರಿಯೇಟ್ ಮಾಡಿದ್ರಲ್ಲ 10,000 ಮಂದಿದು, ಅದ್ರೊಳಗನ ಇನ್ನೊಂದು 2-3 ಸಾವಿರ ವ್ಯಾಲಿಡೇಷನ್ ಸೆಟ್ ಅಂತ ಮಾಡ್ತಾರೆ. ಒಂದು ಟ್ರೈನಿಂಗ್ ಸೆಟ್ ಅಂತ ಇರುತ್ತೆ, ಇನ್ನೊಂದು ವ್ಯಾಲಿಡೇಷನ್ ಸೆಟ್ ಅಂತ ಇರುತ್ತೆ. ವ್ಯಾಲಿಡೇಷನ್ ಸೆಟ್ಲೇನೆ ಅವ್ರು ಅದ್ರದ್ದು ಅಕ್ಯುರಸಿ ಮೆಜರ್ ಮಾಡ್ತಾರ. ಹಿಂಗಾಗಿ ಅಲ್ಲಿ ಮ್ಯಾನ್ಯುವಲ್ ಟೆಸ್ಟಿಂಗ್ ಅವಶ್ಯಕತೆ ಬೀಳ್ತಾ ಇಲ್ಲ. ಬಟ್ ಫೈನಲ್ ಫಿನಿಶ್ಡ್ ಪ್ರಾಡಕ್ಟ್ ಇರ್ತೈತಲ್ಲ, ಇಂಟಿಗ್ರೇಟ್ ಮಾಡಿದ್ಮೇಲೆ ಫೈನಲ್ ಫಿನಿಶ್ಡ್ ಪ್ರಾಡಕ್ಟ್ಗೆ ಯು ಸ್ಟಿಲ್ ನೀಡ್ ಟು ಟೆಸ್ಟ್ ಇಟ್ end to end. So first point is learn how to use AI. When they say you don't have to become scientist, you should know how to use AI in your project and integrate. Now coming to the testing domain. ಈಗ ನಿಮ್ಗೆ ಆಲ್ರೆಡಿ 10-20 ವರ್ಷ ಕ್ಯಾರಿಯರ್ ಆಗೈತೆ, ನಿಮ್ಗೆ ಮತ್ತೆ ಫುಲ್ ಸ್ಟಾಕ್ ಇಂಜಿನಿಯರ್ ಆಗಂದ್ರೆ ಹೋಗಂತ್ರಿ ನೀವು. ಈಗ ನಿಮ್ಗೆ ಆಲ್ರೆಡಿ 10-20 ವರ್ಷ ನಾಲೆಜ್ ಬಿಲ್ಡ್ ಮಾಡಿರಿ ಟೆಸ್ಟಿಂಗ್ ಡೊಮೇನ್ದಾಗ. ಯು ಡೋಂಟ್ ಹ್ಯಾವ್ ಟು ರಿಸೈಟ್ ದಟ್. ಟೆಸ್ಟಿಂಗ್ ದೊಳಗೆ ಹೌ ಕ್ಯಾನ್ ಯು ಯೂಸ್ AI ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ. ಈಗ ಉದಾಹರಣೆಗೆ ಸ್ಪೆಸಿಫಿಕೇಶನ್ ಕೊಡ್ತಿದ್ರ, ಅದನ್ನ ಕೊಟ್ಟಾಗ ನೀವು ಏನ್ ಮಾಡ್ತಿದ್ರಿ, ರೀಡ್ ಮಾಡಿ ಯೂಸ್ ಟು ರೈಟ್ ಟೆಸ್ಟ್ ಕೇಸಸ್, ಕರೆಕ್ಟ್? ಯು ಆಲ್ ಹ್ಯಾವ್ ಡನ್ ದಟ್. ನೌ ಹೌ ಕ್ಯಾನ್ ದಟ್ ಬಿ ಡನ್ ಫಾಸ್ಟರ್? ದಿಸ್ ಇಸ್ ಒನ್. ಸೆಕೆಂಡ್, ಈಗ UI ಸ್ಕ್ರೀನ್ ಇದೆ, ಅದ್ರದ್ದು ಸ್ಕ್ರೀನ್ ಶಾಟ್ ತಗೊಂಡು ಯು ಕ್ಯಾನ್ ಯೂಸ್ AI ಟು ಸಿ ವೆದರ್ ಇಟ್ ಇಸ್ ಬೀನ್ ಡನ್ ಪ್ರಾಪರ್ಲಿ. ಸಮ್ ಫಾರ್ಮ್ ಆಫ್ ಆಟೋಮೇಷನ್ಸ್ ದೇರ್. ಥರ್ಡ್, ನೀವು ಬಗ್ಸ್ ಬರೀತಿದ್ರಲ್ಲ, ಬಗ್ಸ್ ಬರೆದಿದ್ದು ಬೇಸ್ಡ್ ಆನ್ ಬಗ್ಸ್ ಡೇಟಾಬೇಸ್, ಆ ಬಗ್ಸ್ ಯಾವ ಫೈಲ್ನಾಗ ಬರತ್ತಿದ್ದು, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಬಿಲ್ಡ್ ಅನ್ ಇಂಟೆಲಿಜೆನ್ಸ್. ಈ ತರ ಕೋಡ್ ಚೇಂಜ್ ಮಾಡಿದ್ರೆ ಈ ತರ ಬಗ್ ಬರುತ್ತೆ ಅಂತ. ಸೊ ಕ್ವಾಲಿಟಿ ಸ್ಪೇಸ್ ಒಳಗ ಮೈಕ್ರೋಸಾಫ್ಟ್ನಾಗ ನಾ ಟೀಮ್ನಾಗ ವರ್ಕ್ ಮಾಡ್ತಿದ್ನಲ್ಲ, ದೇ ಹ್ಯಾವ್ ಫೈಲ್ 5 patents ಇನ್ ಲಾಸ್ಟ್ 1 year ಯೂಸಿಂಗ್ AI. ಬಿಕಾಸ್ ಏನಾಗ್ತೈತೆ ಅಂದ್ರೆ ಇಟ್ ಈಸ್ ಹೆಲ್ಪಿಂಗ್ ಟು ಡೂ ಅವರ್ ವರ್ಕ್ ಬೆಟರ್. ನಾವು ಕಮಿಂಗ್ ಟು ದ, ನಾವು ಇನ್ನ ಮಟ್ಟ ಕೋಡಿಂಗ್ ಕಲ್ತೇನ್ರಿ, ಮತ್ತೆ ಈಗ ನೀವು ಕೋಡಿಂಗ್ ಕಲೀರಿ ಅನ್ನತ್ತಿರಲ್ಲ. ಮೊದಲು ಬಹಳ ಕಠಿಣ ಇತ್ತು, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಈಗ ಏನಾಗಿದೆ, LLMs ಅದಾವ, ಸರ್ ಒಂದೆರಡು ಟೂಲ್ಸ್ ಹೇಳಿದ್ರು, ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಅದಷ್ಟು ಅಲ್ದನ ಇನ್ನೂ ಜಾಸ್ತಿ ಜನ ಏನ್ ಮಾಡ್ತಿದಾರ ಅದನ್ನ ಹೇಳ್ಕೊಡ್ತಿದಾರ. ಮತ್ತು ಪೈಥಾನ್ ಕೋಡಿಂಗ್ ಹೆಂಗೈತಂದ್ರ ಅದಕ್ಕೆ ರೂಲ್ಸ್ ಬಹಳ ಕಡಿಮೆ ಅದಾವ. ನೀವು ಸೀದಾಗ ಬರೀಬೇಕಾದ್ರೆ 4 ಲೈನ್ ಕೋಡ್ ಬರೀತಿದ್ರಿ, 3 ಎರರ್ ಬರ್ತಿದ್ವು, ಕರೆಕ್ಟಾ? ಲಾಸ್ಟಿಗೆ ಏನ್ ಮಾಡ್ತಿದ್ವಿ, ಯಾವ್ಯಾವ ಎರರ್ ಬರ್ತೈತೆ ಅಂತ ಕಮೆಂಟ್ ಮಾಡಿ ಔಟ್ಪುಟ್ ತೋರಿಸಿ ಲ್ಯಾಬ್ ಎಕ್ಸಾಮ್ ಪಾಸ್ ಆದ್ವಿ. ಬ್ಲ್ಯಾಕ್ ಸ್ಕ್ರೀನ್ ಬಂದ್ರ 40-50, ಔಟ್ಪುಟ್ ಬಂದ್ರ 80. ಎಷ್ಟೋ ಮಂದಿ ನನ್ನ ದೋಸ್ತರು ಅದ್ರ ಔಟ್ಪುಟ್ ಏನೈತೆ ಅದನ್ನ ಹಾಡ್ಕೋಡ್ ಮಾಡೋರು ಡೈರೆಕ್ಟ್. ಗಡಬಡಿಯಾಗಿದ್ರು ಅವ್ರಿಗೂ 89 ಮಾರ್ಕ್ಸ್ ಸಿಗೋದು, ರೈಟ್? ಹಿಂಗೆಲ್ಲ ಮಾಡಿ ನಾವ್ ಏನ್ ಮಾಡೇವಿ, VT ಇಂದ ಪಾಸ್ ಆಗೇವಿ. ಬಟ್ ಟೈಮ್ ಹ್ಯಾಸ್ ಕಮ್ ಟು ಲರ್ನ್ ಇಟ್. ಬಿಕಾಸ್ ನೀವು ಕಲಿತ್ರಿ ಅಂದ್ರೆ ಯು ವಿಲ್ ಹ್ಯಾವ್ ಅ ವೆರಿ ಲಾಂಗ್ ಕ್ಯಾರಿಯರ್ ಅಂಡ್ ಅ ಸಕ್ಸಸ್ಫುಲ್ ಕ್ಯಾರಿಯರ್. ಕನ್ಫ್ಯೂಷನ್ ಕ್ಲಿಯರ್ ಆಯ್ತಾ? ಕನ್ಸಂಪ್ಷನ್ AI ಟು ಕ್ರಿಯೇಷನ್ ಆಫ್ AI. ನಾವು ಕಮಿಂಗ್ ಟು ಜನರೇಟಿವ್ AI. AI ನಾ ಫಸ್ಟ್ ಯೂಸ್ ಮಾಡಿದ್ದು 2007ದಾಗ 2007ದಾಗ ಇನ್ ಬಿಲ್ಟ್ ಇನ್ ಐ ಯೂಸ್ಡ್ AI. ಸೊ ಅದಕ್ಕೂ ಜನರೇಟಿವ್ AI ಏನ್ ವ್ಯತ್ಯಾಸ? ಮೊದಲೇನು ಯೂಸ್ ಮಾಡ್ತಿದ್ವಿ, ಆ AI ಒಳಗ ಆಲ್ವೇಸ್ ಸ್ಯಾಂಪ್ಲಿಂಗ್ ಡೇಟಾ ಇರ್ತಿತ್ತು, ಟ್ರೈನಿಂಗ್ ಆಗ್ತಿತ್ತು. ಜನರೇಟಿವ್ AI ಕೆಪಾಬಿಲಿಟಿ ಇಸ್ ದಟ್ ನ್ಯಾಚುರಲ್ ಲ್ಯಾಂಗ್ವೇಜ್ ಕೆಪಾಬಿಲಿಟಿ ಹ್ಯಾಸ್ ದ ಮೇನ್ ಕ್ರಕ್ಸ್ ಆಫ್ ಇಟ್. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈಗ ಇಲ್ಲಿ ನೀವು ಯೂಸ್ ಮಾಡಿರಿ, ಪೋರ್ಟರ್ ಆ್ಯಪ್ ಯೂಸ್ ಮಾಡಿರಿ. ಪೋರ್ಟರ್ ಆ್ಯಪ್ ಏನಾರ ಹೆಂಡತಿ ಪರ್ಸ್ ಬಿಟ್ಟು ಹೋದ್ಲು ಮನ್ಯಾಗ ಅಂದ್ರೆ ಫೋನ್ ಮಾಡ್ತಾಳೆ, ನಮ್ದು ಇದನ್ನ ಕಳಿಸ್ಕೊಡು ಬ್ಯಾಗ್ ಅಂತ. ಕಳಿಸ್ಕೊಡೋದು ಮಾಡಿರಲ್ಲ, ಅಥವಾ ಬ್ಯಾಗ್ ಬಿಟ್ಟು ಹೋದ್ರಿ, ಇಲ್ಲ ಅವ್ರ ತಂಗಿ ಮನೆಗೆ ಹೋಳಿಗೆ ಕಳಿಸ್ಬೇಕಂತಂದ್ರೆ ಪೋರ್ಟರ್ ಬುಕ್ ಮಾಡಿ ಕಳಿಸ್ಬೇಕು ಅಲ್ಲ. ಸೊ ಪೋರ್ಟರ್ ಆ್ಯಪ್ ಡ್ರೈವರ್ಸ್ ಇರ್ತಾರಲ್ಲ, ದೇ ಕೆನಾಟ್ ಟಾಕ್ ಇನ್ ಇಂಗ್ಲಿಷ್. ಅವ್ರಿಗೆ ಇಂಗ್ಲಿಷ್ನಾಗ ಮಾತಾಡಕ್ಕಾಗಲ್ಲ, ಅವರು ಅವ್ರ ಮಾತೃಭಾಷೆದಾಗ ಮಾತಾಡ್ತಾರ. ಅದ್ರದ್ದು ವಾಯ್ಸ್ ಕಾಲ್ ಫೀಡ್ಬ್ಯಾಕ್ ಇರುತ್ತಲ್ಲ, ಆ ಫೀಡ್ಬ್ಯಾಕ್ ಇಸ್ ಇನ್ 18 ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಇದನ್ನ 18 ಜನ ಕುಂತು ಅದನ್ನ ಕೇಳಿ ಕನ್ವರ್ಟ್ ಮಾಡಿ ಅನಲೈಟಿಕ್ಸ್ ಮಾಡತ್ತಿದ್ರು ಮೊದಲ. ವಿತ್ Gen AI ನೌ ದಟ್ ಈಸ್ ಆಟೋಮೇಟೆಡ್. ಸೊ ಲ್ಯಾಂಗ್ವೇಜ್ ಓರಿಯೆಂಟೆಡ್ ಏನೇನ್ ಥಿಂಗ್ಸ್ ಇದ್ವಲ್ಲ, ಇವನ್ ಯೂಸಿಂಗ್ ಅವರ್ ರೆಗ್ಯುಲರ್ ಟ್ರೈನಿಂಗ್ ಬೇಸ್ಡ್ AI ಒಳಗೂ ಸಾಧ್ಯ ಇರಲಿಲ್ಲಲ್ಲ, ಅದು ಈಗ ಜನರೇಟಿವ್ AI ದಿಂದ ಸಾಧ್ಯ ಆಗಿದೆ. ದಟ್ ಈಸ್ ದ ಡಿಫರೆನ್ಸ್. So understand this, and if you have further questions we can answer.